ವಾತಾವರಣದಲ್ಲಿ 2 ದಿನದಿಂದ ಬದಲಾವಣೆ ಆಗಿರೋ ಹಾಗೆ ಸಡನ್ ಆಗಿ ಮನೆಯಲ್ಲಿ ಕೂಡ ಏನೋ ಬದಲಾವಣೆ ಆಗಿದೆ ಅಲ್ವಾ ಅದ್ಕೆ? ಹೌದು ಲಾವಣ್ಯ, ನನ್ ತಮ್ಮ ಕಿಟ್ಟು ಬಂದಾಗಿಂದ ನನಗೂ ಹಾಗೆ ಅನ್ನಿಸ್ತಿದೆ. ನೀನೇನಂತೀಯ ಅಣ್ಣ? ಕಿಟ್ಟು ಸಿನಿಮಾ ಶುರುವಾಗಿ ಮೊದಲನೇ ರೀಲ್ ಅಷ್ಟೇ ಆಗಿದೆ ಸಿಸ್ಟರ್. ಇನ್ನು ತುಂಬಾ ರೀಲ್ಸ್ ಇದೆ. ಮುಂದೆ ಟ್ವಿಸ್ಟ್ ಹೇಗಿರುತ್ತೋ ನೋಡೋಣ. ಈ ಬಡ ಬಾಮೈದ ಏನ್ ಮಾಡ್ತಿದ್ದಾನೋ. ಅದಕ್ಕೆ ಅಂದ್ರೆ ಇದೆ ನೋಡಿ, ಇದನ್ನ ಹೊತ್ಕೊಂಡ್ ಮಲ್ಕೊಂಡ್ರೆ ಇಷ್ಟು ದೊಡ್ಡ ಮನೇಲಿ ಇಂಥ ಹಾಸಿಗೆ ಮೇಲೆ ಮಲ್ಕೊಳ್ಳೋ ಯೋಗ ಈ ಕಿಟ್ಟುಗೆ ಈ ಜನ್ಮದಲ್ಲಿ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅದ್ರಲ್ಲೂ ನಾನಿಷ್ಟಪಟ್ಟಿರೋ ಹುಡುಗಿ ಈ ಮನೇಲೇ ಇರ್ತಾಳೆ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಲೋ ಕಿಟ್ಟು, ನಿನ್ ಮಾಮೂಲಿ ಅದೃಷ್ಟ ಅಲ್ಲ ಕಣೋ. ತಿಂದ್ರೆ ಬೆಳ್ಳಿ ತಟ್ಟೆಯಲ್ಲೇ, ಕಾಂಜಿ ಪಿಂಜಿ ಪ್ಲೇಟಲ್ಲ. ನೀನ್ ಒಳ್ಳೆ ದುಡ್ಡಿನ ಮಧ್ಯದಲ್ಲೇ ಬಂದು ಮಲ್ಕೊಂಡಿದ್ಯಲ್ಲೋ, ನೀನಂತ ಸಖತ. ಆದ್ರೆ ಮಾತ್ರ ನನ್ನ ಆಜ್ಞೆ ಅವನಿ ಮುಂದೆ ತುಂಬಾ ಹುಷಾರಾಗಿರ್ಬೇಕು. ಅವನ ಹೆಸರು ಕಿಟ್ಟಮ್ಮ. ಅವನೊಬ್ಬ ಚಿಲ್ಲರೆ ಕಳ್ಳ. 2 ವೀಲರ್ಸ್ ಕಳ್ತನ ಮಾಡೋದು, ಗಾಂಜಾ ಮಾರೋದು, ಇಂಥ ಕೆಲಸನೆಲ್ಲ ಮಾಡ್ತಾ ಇರ್ತಾನೆ. ಕೃಷ್ಣ, ಕಂದ ಕೃಷ್ಣ, ಕೃಷ್ಣ ಬರ್ತಿದ್ದೀನಮ್ಮ. ಬಂದೆ ಬಂದೆ ಬಂದೆ. ಅತ್ತೆ, ಏನು? ಬಾಮೈದನ ಹೆಸರು ಕಿಟ್ಟು ಅಲ್ವಾ? ಕೃಷ್ಣ ಅಂತ ಕರೆದ್ರಲ್ಲ, ಯಾಕೆ? ಹೇಳ್ತೀನಿ, ಅವಸರ ಯಾಕೆ? ಇನ್ನು ಯಾಕೆ ಹೀಗೆ ಮಾತಾಡ್ತೀಯ? ನಮ್ಮ ಮನೆಗೆ ಬಂದಾಯ್ತಲ್ಲ ಅವನು, ಇನ್ಮೇಲೆ ಅಂತ ಮಾತಾಡಬಾರ್ದು ಅಂತ ಹೇಳಿದ್ನಲ್ಲ ನಾನು. ಸಾರಿ ಮಾವ. ಯಾಕೋ ಈ ಕಿಟ್ಟು ಸ್ವಲ್ಪ ವ್ಯತ್ಯಾಸವಾಗಿ ಕಾಣಿಸ್ತಿದ್ದಾನೆ. ಏನಮ್ಮ? ಮೊದಲು ನಿಮ್ಮೆಲ್ಲರಿಗೂ ಒಂದು ವಿಷಯ ಹೇಳ್ತೀನಿ, ಕೇಳಿ. ಇನ್ಮೇಲಿಂದ ನನ್ನ ಮಗನ ನಾವೆಲ್ಲರೂ ಕಿಟ್ಟು ಅನ್ನೋ ಹೆಸರಿನಿಂದ ಅಲ್ಲದೆ ಕೃಷ್ಣ ಅಂತ ಕರಿಬೇಕು. ದೇವಸ್ಥಾನದಲ್ಲಿ ಅದೇ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ವಿ, ಸರಿನಾ? ಸರಿಮ್ಮ. ಈ ವ್ಯಕ್ತಿಗೆ ಆ ಹೆಸರು ಸೂಟ್ ಆಗಲ್ಲ ಅಂತ ಸ್ವಲ್ಪ ಕಷ್ಟವಾಗ್ತಿದ್ಯಲ್ಲ? ನಿನಗ್ ಮಾತ್ರ ಪೃಥ್ವಿರಾಜ್ ಅನ್ನೋ ಹೆಸರು ಸೂಟ್ ಆಗಿದ್ಯಾ ಬಾಬಾ? ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡಿಲ್ವಾ? ಹೇಳ್ಬಿಟ್ಟ. ನಾನ್ ತಡ್ಕೊಳಲ್ಲ ಬಾಬಾ, ತಕ್ಷಣ ಬಡ್ಡಿ ಸಮೇತ ಕೊಡ್ತಾ ಇರೋದೆ. ನಿನ್ ಭಾವನ್ಗೆ ನಿನ್ನಂತವನೇ ಕರೆಕ್ಟು ಕೃಷ್ಣ. ಥ್ಯಾಂಕ್ಸ್ ಅಕ್ಕ. ಅದ್ರಲ್ಲಿ ಏನಾಗಿದೆ, ಭಾವನ್ ವಿಷಯನ ನಾವು ನೋಡ್ಕೋತೀವಿ. ಅಯ್ಯಯ್ಯಪ್ಪ. ಅಮ್ಮ, ಯಾಕೆ ಕರ್ದೆ ಅಮ್ಮ? ಇಷ್ಟು ವರ್ಷ ನಿನ್ನ ಸುತ್ತ ಇರೋ ಪರಿಸರದ ಪ್ರಕಾರ ಬೆಳೆದಿದ್ಯಾ. ಇನ್ಮೇಲೆ ನಮ್ಮನೆ ಪದ್ಧತಿ ಪ್ರಕಾರ ನೀನು ಬೆಳಿಬೇಕು. ಸರಿನಮ್ಮ. ಹಾಗೆ ಮೇಲ್ಮೇಲಕ್ಕೆ ಒಂದಿಷ್ಟೇ ಹೇಳಿದ್ರೆ ಏನರ್ಥ ಆಗುತ್ತೆ ವೇದ? ದೇವ್ರ ಮನೆಯನ್ನು ತೋರಿಸಿ ನಮ್ಮ ವಂಶಾಚಾರದ ಬಗ್ಗೆ ವಿವರಿಸಿದ್ರೆ ಅಲ್ವಾ ಅವ್ನು ವಿವರವಾಗಿ ಗೊತ್ತಾಗೋದು. ಹೌದೌದು, ನಮ್ಮ ಮನೆಯಲ್ಲಿ ಯಾವ ಕೋಣೆ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ದೇವ್ರ ಕೋಣೆ ಬಗ್ಗೆ ಮಾತ್ರ ತಿಳ್ಕೋಬೇಕು. ಅಕ್ಕ, ನನ್ನ ಮದ್ವೆ ಆಗೋ ಕೃಷ್ಣ ಅವರು ಕೂಡ ನನ್ನ ಹಾಗೆ ಪೂಜೆ ನಿಯಮಗಳಲ್ಲಿ ಮುಂದೆ ಇರೋ ಹಾಗೆ ಕಾಣಿಸ್ತಾ ಇದ್ದಾರೆ. ನಮ್ಮ ಅಣ್ಣನ ವಿಷಯನ ಪಕ್ಕಕ್ಕಿಟ್ರೆ ನಿನಗೆ ಭಕ್ತಿ ತುಂಬಾ ಜಾಸ್ತಿನೇ ಅಲ್ವಾ? ನನ್ನ ಹೆಂಡತಿ ಆಗೋಳ್ ಮುಖ ನೋಡ್ತಿದ್ರೆ ದೈವ ಭಕ್ತಿ ಮಾತ್ರ ಅಲ್ಲ, ಪತಿ ಭಕ್ತಿನ ಕೂಡ ಹೆಚ್ಚಾಗಿ ತೋರ್ತಿರೋ ಹಾಗೆ ಕಾಣಿಸ್ತಾ ಇದೆ ತಮ್ಮ. ಹೌದು ಕೃಷ್ಣ ಬಾವ, ನಿಂಗೆ ನಿಹಾರಿಕಾ ಒಳ್ಳೆ ಜೋಡಿ. ಇಬ್ರು ಒಬ್ರಿಗೋಸ್ಕರ ಒಬ್ರು ಹುಟ್ಟಿದ್ದೀರಾ. ಮುಂದೆ ಮುಂದೆ ನಿಮ್ಮಿಬ್ರಿಂದ ಈ ಮನೆಗೆ ತುಂಬಾ ಒಳ್ಳೆ ಹೆಸರು ಬರುತ್ತೆ.
ನನಗೆ ಮನೇಲಿ ತುಂಬಾ ಕಷ್ಟ ಕೊಡೋಳು ನೀನು ಒಬ್ಳೆ. ಇದು ನನಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ನಾದ್ನಿ. ನಿನ್ನ ನಾನು ನೋಡ್ಕೋತೀನಿ ಬಿಡು. ವೇದ, ಮೊದಲು ಮಗನ್ನ ದೇವ್ರ ಮನೆ ಕರ್ಕೊಂಡು ಹೋಗಿ ಅದ್ರ ವಿಶೇಷತೆ ಹೇಳು. ನಡಿ ಬಾ ಕೃಷ್ಣ. ಬಾಪ. ನಮ್ಮ ಕುಲದೈವ ಅನ್ನಪೂರ್ಣಾದೇವಿ, ನಮಸ್ಕಾರ ಮಾಡ್ಕೋ. ಪದ್ಮನಾಭ ಸ್ವಾಮಿ ದೇವಸ್ಥಾನದ ಒಳಗಡೆ ಇರೋ ವಿಗ್ರಹ ತರ ಪಳ ಪಳ ಹೊಳಿತಾ ಇದೆ. ತುಂಬಾ ಬೆಲೆ ಬಾಳೋದು ಅನ್ಸುತ್ತೆ. ನಮ್ದು ರಾಮಚಂದ್ರಪುರ ಅನ್ನೋ ಹಳ್ಳಿ. ಒಂದು ಕಾಲದಲ್ಲಿ ಆ ಊರು ಬರಗಾಲದಿಂದ ನರಳ್ತಾ ಇತ್ತು. ದೇವಾಲಯ ಆಗ್ಬೇಕು. ತುಳಸಿ ಅಂತ ಜಾತಕ ಇರೋ ಹುಡುಗಿ ನಿಮ್ಮ ಮನೆಗೆ ಸೊಸೆಯಾಗಿ ಬಂದು ಅಮ್ಮನವರಿಗೆ ಪೂಜೆ ಮಾಡಬೇಕು, ನೈವೇದ್ಯ ಸಮರ್ಪಿಸಬೇಕು. ಆಗ ಅನ್ನಪೂರ್ಣ ಮಾತೆ ಕಟಾಕ್ಷದಿಂದ ಈ ಊರು ಸಮೃದ್ಧವಾಗುತ್ತೆ. ತುಳಸಿ ಜಾತಕ ನಂದಾಗಿರೋದಕ್ಕೆ ಇಷ್ಟು ವರ್ಷ ಆಚಾರಗಳನ್ನ ನಾನ್ ಪಾಲಿಸ್ದೆ. ಇವಾಗ ಅಂತ ಜಾತಕ ಹೊಂದಿರೋ ನಿಹಾರಿಕಾ ನಿನಗೆ ಹೆಂಡತಿ ಆಗ್ತಿದ್ದಾಳೆ. ನಮ್ಮ ಮನೆ ಸಂಪ್ರದಾಯಕ್ಕೆ, ಸಂಸ್ಕೃತಿಗೆ ನಿಲಯ. ಅದನ್ನ ನಾವು ಯಾವತ್ತೂ ಬಿಡಬಾರ್ದು. ಅಲ್ಲಿ 10 ಊರುಗಳಿಗೆ ನಮ್ಮ ಕುಟುಂಬ ದೇವ್ರಿಗೆ ಸಮಾನ. ಅಯ್ಯೋ, ತುಂಬಾ ಚರಿತ್ರೆ ಇದೆ ಅಲ್ವಾ? ತುಳಸಿ ವನದಂತಿರೋ ಮನೆ ಒಳಗೆ ಗಾಂಜಾ ಮಾರ್ತಿರೋನ್ ಬಂದ್ಬಿಟ್ಟಿದೀನಿ. ರಾಜರ ವಂಶದಲ್ಲಿ ಒಬ್ಬರಿಂದ ಇನ್ನೊಬ್ಬರಿಗೆ ಕಿರೀಟ ಹೇಗ್ ಬರ್ತಿತ್ತೋ, ನಮ್ಮ ವಂಶದಲ್ಲಿ ಈ ಮೂಗುತಿ ಹಾಗ್ ಬರುತ್ತೆ. ಇದ್ರ ಬೆಲೆ ಕೋಟ್ಯಾಂತರ ರೂಪಾಯಿ. ಇಷ್ಟು ಚಿಕ್ಕ ಮೂಗುತಿಗೆ ಕೋಟಿನ? ಅಯ್ಯೋ ದೇವ್ರೆ! ಇದ್ರ ಬೆಲೆಗಿಂತ ಇದ್ರ ಮಹತ್ವ ಬಹಳ ದೊಡ್ಡದು. ನನ್ನ ನಂತರ ಇದು ನಿನ್ನ ಹೆಂಡತಿಗೆ ಸೇರತ್ತೆ. ಬರೀ ದೇವ್ರ ಮನೆಯಲ್ಲೇ ಕೋಟಿ ಸಿಗೋ ಹಾಗಿದೆ. ಈ ಲೆಕ್ಕದಲ್ಲಿ ನೋಡೋದಾದ್ರೆ ಕಿಟ್ಟು ಕೋಟ್ಯಾಧೀಶ್ವರರಿಗೆ ಬಾಪ್ ಆಗ್ತಾನೆ. ನಡಿ. ನಿಮ್ಮ ಮದ್ವೆ ಕೆಲ್ಸಗಳನ್ನ ಸದ್ಯದಲ್ಲೇ ಶುರು ಮಾಡ್ಬೇಕು ಅನ್ಕೋತಿದೀವಿ. ಏನ್ ಹೇಳ್ತೀಯಾ? ನೀನ್ ಹೇಗ್ ಹೇಳ್ತೀಯೋ ಹಾಗಮ್ಮ. ಆ ಮದ್ವೆಗೋಸ್ಕರನೇ ಅಲ್ವಾ ನಾನು ಇಷ್ಟೊಂದು ದಿನದಿಂದ ತಾಳ್ಮೆಯಿಂದ ಕಾಯ್ತಾ ಇರೋದು. ಅತ್ತೆ, ನಾನೇನು ಮಾತಾಡಿದ್ರು ನಿಮ್ಗಿಷ್ಟ ಆಗಲ್ಲ. ಆದರೆ ಕೆಲವು ಮಾತುಗಳನ್ನ ಹೇಳ್ದೆ ತಪ್ಪಲ್ಲ. ನಿಹಾರಿಕಾಗೆ ಕುಟುಂಬ ಪದ್ಧತಿಗಳು, ಪೂಜೆಗಳನ್ನು ಮೊದಲು ನಾವು ಕೆಲವು ದಿನ ಹೇಳ್ಕೊಟ್ಟ ಹಾಗೆ
ಕೃಷ್ಣ ಭಾವಂಗ್ ಕೂಡ ಕೆಲವು ದಿನಗಳು ಹೇಳ್ಕೊಟ್ಟ ಮೇಲೆ ಮದುವೆ ವಿಷಯನ ಮಾತಾಡೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಹತ್ತು ಜನರ ಮುಂದೆ ನಿಮ್ಮ ಗೌರವನ ಉಳಿಸ್ಬೇಕಾಗಿರೋರು, ನಿಮ್ಮ ಗೌರವನ ಕಾಪಾಡಬೇಕಾಗಿರೋರು, ಎಲ್ಲನೂ ಪರ್ಫೆಕ್ಟಾಗಿ ಕಲ್ತ್ಕೊಂಡ್ಮೇಲೆ ನಾವು ಮದುವೆ ಮಾಡಿದರೆ ಚೆನ್ನಾಗಿರತ್ತೆ ಅನ್ನೋದು ನನ್ನ ಸಲಹೆ. ನನ್ನ ಬಗ್ಗೆ ನೀವೇನು ಟೆನ್ಷನ್ ಮಾಡ್ಕೋಬೇಡ ನಾದ್ನಿ. ನನ್ನ ಹತ್ರ ಆಲ್ ಇಂಡಿಯಾ ಡ್ರೈವಿಂಗ್ ಲೈಸೆನ್ಸ್ ಇದೆ, ಬೇಗ ಕೇಳಿಸ್ಕೊಳ್ಳೋ ಸೆನ್ಸ್ ಕೂಡ ಇದೆ. ಅದಕ್ಕೆ ಮುಂದಕ್ಕೆ ಹೋಗ್ತಾ ಇರ್ತೀನಿ. ನೀವೇ ಯೋಚನೆ ಮಾಡಿಯತ್ತೆ. ನಮ್ಮ ಮದ್ವೆ ತಡೆಯೋ ಪ್ರಯತ್ನನ ಆಗ್ಲೇ ಶುರು ಮಾಡ್ಕೊಂಡ್ಬಿಟ್ಯಾ? ನಿನ್ ಸಲಹೆ ಸೂಚನೆ ನಮ್ಗೆ ಏನು ಬೇಡ. ಅತ್ತೆ, ನಿನ್ನ ಸಲಹೆಗಳು ಅಗತ್ಯ ಇಲ್ಲ ಅಂತ ಹೇಳಿದ್ಲಲ್ವಾ? ನೀನಿನ್ನೇನು ಮಾತಾಡ್ಬೇಡ. ನಡೆಯೋ ಅಂತ ಕಾರ್ಯಕ್ರಮದಲ್ಲಿ ನಿನ್ನ ಸಹಾಯ ಕೂಡ ನಮಗ್ ಬೇಕಾಗಿಲ್ಲ. ಸದ್ಯದಲ್ಲೇ ನಿಶ್ಚಿತಾರ್ಥ ಮಾಡ್ತೀವಿ. ಅದಾದ ಸ್ವಲ್ಪ ದಿನಕ್ಕೆ ಮದುವೆನೂ ಮಾಡಿ ಮುಗಿಸ್ತೀವಿ. ಅದಲ್ಲ ಮಾವ. ಅವನಿ, ಇನ್ನೇನು ಮಾತಾಡಬೇಡ. ಅಮ್ಮ ಅಪ್ಪ ಏನು ಅನ್ಕೊಂಡಿದ್ದಾರೋ ಹಾಗೆ ಮಾಡಕ್ ಬಿಡು. ಒಳಗಡೆ ಹೋಗು ಪ್ಲೀಸ್. ನೀನ್ ಅವನಿ ಮಾತನ್ನ ತಲೆಗೆ ಹಾಕೋಬೇಡ ಕೃಷ್ಣ. ಅಯ್ಯ, ನಾನೇನು ಸೀರಿಯಸ್ ಆಗಿ ತಗೊಂಡಿಲ್ಲ. ಯಾರು ಏನೇ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು ನನ್ನ ನಂತರ ನನ್ನ ವಾರಸತ್ವ ನಿನಗೆ ಬರೋದು ಕೃಷ್ಣ. ನಾನು ಪ್ರಾಮಿಸ್ ಮಾಡ್ತೀನಮ್ಮ, ಈ ಕೃಷ್ಣ ಅಪ್ಪ ಅಮ್ಮನ ಹೆಸರನ್ನ ಖಂಡಿತವಾಗ್ಲೂ ಉಳಿಸ್ತಾನೆ. ಕೃಷ್ಣ ಅನ್ನೋ ಹೆಸರು, ಆಹಾ, ಓಹೋ, ಹೆಸರು ಮಾತ್ರ ಸೂಪರ್ ಆಗಿದೆ. ಬೆಳ್ಳಿ ತೆರೆ ಮೇಲೆ ಆಲ್ರೆಡಿ ತುಂಬಾ ಜನ ಕೃಷ್ಣ ಇದ್ದಾರೆ. ಈಗ ಚಿಕ್ಕ ತೆರೆಗೆ ಕೃಷ್ಣ ಬಂದಾಯ್ತು. ಮುಂದೆ ಹೇಗಿರುತ್ತೋ ನೋಡ್ಬೇಕು. ನಿಂಗೇನ್ ಡೌಟ್ ಬೇಡ ಬಾಬಾ, ತೆರೆ ಕಿತ್ಕೊಂಡು ಹೋಗುತ್ತೆ. ಎಲ್ಲಿದೆ ನಮ್ಮ ಹಾಲ್ಕೋವಾ? ಹಾಲ್ಕೋವಾ ಹಾಲ್ಕೋವಾ ನಂದು ಸುಳ್ಳು ಜಾತಕ ಅಂತ ಯಾವುದೇ ಪರಿಸ್ಥಿತಿನಲ್ಲೂ ಬಯಲಾಗಬಾರ್ದು. ಬಯಲಾಗೋದ್ರೊಳಗೆ ನನಗೂ ಕೃಷ್ಣನ್ಗೂ ಮದುವೆ ಆಗೋಗ್ಬೇಕು. ಹಾಲ್ಕೋವಾ ಕೃಷ್ಣನ ನೋಡ್ತಿದ್ರೆ ಸ್ವಲ್ಪ ಟಿಪಿಕಲ್ ಆಗಿದ್ದಾನೆ. ಮದುವೆ ಆದ್ಮೇಲೆ ನನ್ನ ಹ್ಯಾಂಡ್ ಓವರಲ್ಲಿ ಇದ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ಆಮೇಲೆ ಕಷ್ಟಪಡ್ಬೇಕಾಗಿ ಬರುತ್ತೆ. ಹಾಲ್ಕೋವಾ ಹಾಲ್ಕೋವಾ ಹಾಲ್ ಇಲ್ಲಿದ್ಯಾ? ನನಗೆ ಸರಿಯಾದ ಕಟ್ಔಟ್. ಯಾರದು? ಬಿಡು. ನೀನಾ? ನಾನಲ್ದೆ, ನಾನು ಕಟ್ಕೊಳ್ಳೋ ಹೆಂಡ್ತಿನ ಯಾರು ತಪ್ಕೋತಾರೆ? ಯಾರು ತಪ್ಕೋತಾರೆ? ಹೌದನ್ಕೋ, ಸಡನ್ ಆಗಿ ಬಂದು ಹೀಗೆ ಮಾಡಿದ್ದಕ್ಕೆ ಭಯ ಆಯ್ತು ಅಷ್ಟೇ. ಸದ್ಯದಲ್ಲೇ ನಾವು ಮದ್ವೆ ಮಾಡ್ಕೋತಿರೋದಕ್ಕೆ ಅವಾಗವಾಗ ಇಂಥ ಚೇಷ್ಟೆ ಕೆಲಸ ನಡೀತಾ ಇರುತ್ತೆ. ನೋ, ನನಗೆ ತುಂಬಾ ಕಷ್ಟ ಆಗತ್ತೆ. ಕಷ್ಟ ಯಾಕೆ? ತುಂಬಾ ಜನ ಮದ್ವೆಗೂ ಮುಂಚೆ ಆಹ ಕಮ್ ಕಹ ಎಲ್ಲ ಮಾಡ್ಕೊಬಿಡ್ತಾರೆ. ನಾವು ಬರೀ ಜಸ್ಟ್ ಹಗ್ ಮಾಡಿದ್ದಕ್ಕೆ ತಪ್ಪೇನು ನಿಹಾರಿಕಾ? ಯಾಕೆ?
ನಿನಗೆ ಇಷ್ಟ ಆಗ್ಲಿಲ್ವಾ? ಅದು ಮೊದಲು ನಿನ್ನ ನೋಡಿ ನಾನು ಭಯಪಟ್ಟೆ, ಆಮೇಲೆ ನಿಧಾನಕ್ಕೆ ಇಷ್ಟ ಆದೆ. ಆದ್ರೆ ಆದ್ರೆ ಏನು ಹೇಳು, ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. तू मेरे जान, मैं तेरे लिए कुछ भी करूंगा. ಏನ್ ನಿಹಾ ಹಾಗೆ ನೋಡ್ತಾ ಇದೀಯಾ? ನಿಂಗೊಂದು ವಿಷಯ ಗೊತ್ತಾ, ನನ್ನ ಏರಿಯಾದಲ್ಲಿ ನನ್ನಂತ ಬಟ್ಟೆನ ಯಾರು ಹಾಕೊಳ್ಳಲ್ಲ ಗೊತ್ತಾ? ಇದೆಲ್ಲ ಬ್ರ್ಯಾಂಡೆಡ್. ನೋಡೋದಕ್ಕೆ ಸಂಡೇ ಬಜಾರ್ ಮಾರ್ಕೆಟ್ ಅಲ್ಲಿ ತಗೊಂಡಿರೋ ಹಾಗಿದೆ. ಅಯ್ಯ ನನ್ನ ಹಾಲ್ಕವ ನನ್ಕಿಂತ ಬುದ್ಧಿವಂತ ಅನ್ಸುತ್ತೆ, ಕಂಡಿಡ್ಬಿಡ್ಲು. ನೀನು ಈ ಗೆಟಪ್ ಬದಲಾಯಿಸಿದ್ರೆ ಚೆನ್ನಾಗಿರುತ್ತೆ. ಬದಲಾಯಿಸ್ಬಿಡೋಣ, ನಿನಗೆ ಹೇಗೆ ಕಂಫರ್ಟ್ ಆಗಿರುತ್ತೋ ಹಾಗೆ ಬದಲಾಯಿಸ್ಬಿಡ್ತೀನಿ ಚಿನ್ನ. ಇಷ್ಟು ಅಂದವಾಗಿರೋ ಹುಡುಗಿ ಪಕ್ಕದಲ್ಲಿ ನಡಿಬೇಕು ಅಂದ್ರೆ ನಾನು ಕೂಡ ಚೆನ್ನಾಗಿರ್ಬೇಕಲ್ವಾ? ನಿನ್ ಫೀಲಿಂಗ್ ನನಗೆ ಅರ್ಥ ಆಯ್ತು. ಈಗ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ನಾಳೆನೆ ಗೆಟ್ ಅಪ್ ಚೇಂಜ್. ಹೇಳ್ತಿದ್ದ ಹಾಗೆ ನನ್ನ ಮಾತು ಕೇಳ್ದ ಅಂದ್ರೆ ನನ್ ಗ್ರಿಪ್ಪಲ್ಲೇ ಇರ್ತಾನೆ ಅನ್ನೋ ಒಂದು ನಂಬಿಕೆ ಬಂತು. ನಿಹಾ, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ಹೇಳು. ನಾನು ನಿನ್ನ ಇದಕ್ಕೂ ಮುಂಚೆ 2 ಸಲ ನೋಡಿದೀನಿ ಗೊತ್ತಾ? ಹೌದಾ? ಒಂದ್ಸಲ ರೆಸ್ಟೋರೆಂಟ್ ಹತ್ರ, ಮತ್ತೊಂದ್ಸರಿ ರೋಡಲ್ಲಿ ನಿನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ತಿರ್ಬೇಕಾದ್ರೆ. ಮೊದಲನೇ ನೋಟದಲ್ಲೇ ನಿನಗೆ ಪ್ರೀತಿಯಲ್ಲಿ ಬಿದ್ಬಿಟ್ಟೆ. ಮದುವೆ ಅಂತ ಮಾಡ್ಕೊಳ್ಳೋದಾದ್ರೆ ನಿನ್ನೆ ಮಾಡ್ಕೋಬೇಕು ಅಂತ ಗಟ್ಟಿಯಾಗಿ ತೀರ್ಮಾನ ಮಾಡಿದ್ದೆ. ನಾವು ಭೇಟಿ ಆಗ್ಬೇಕು, ನಾವಿಬ್ರು ಗಂಡ ಹೆಂಡತಿ ಆಗ್ಬೇಕು ಅಂತ ಬರ್ದಿರೋದಕ್ಕೆ ನಾನು ಇಲ್ಲಿಗೆ ಬಂದು ಸೇರಿದ್ದೀನಿ. ನಂಗೂ ಕೂಡ ನಿನ್ನ ಯಾವಾಗ್ಲೂ ಎಲ್ಲೋ ನೋಡಿರೋ ಹಾಗೆ ಅನಿಸ್ತು, ಆದ್ರೆ ನೆನ್ಪಕ್ ಬರ್ಲಿಲ್ಲ. ಅಂದ್ರೆ ಅವಾಗ ನಾನು ಈ ತರ ಗೆಟಪಲ್ಲಿ ಇರ್ಲಿಲ್ಲ ಬಿಡು, ರಿಚ್ ಗೆಟಪಲ್ಲಿ ಇದ್ದೆ. ಕಾರು, ಕೋಟು, ಬೂಟು, ಯಪ್ಪ ಆ ಸೆಟಪ್ಪೇ ಬೇರೆ. ನೆನ್ಪಕ್ ಬಂತು. ಅವತ್ತು ನೀನು ಕೂಡ ನಾನು ನೋಡಿದ್ದೆ, ನೆನ್ಪಂತಲ್ವಾ? ಹಾ, ನೆನ್ಪಾಯ್ತು. ಆದ್ರೆ ಅವತ್ತು ನೀನು ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡ. ಅವತ್ತು ಅದೆಲ್ಲ ರೆಂಟಿಗೆ ತಂದಿದ್ದೆ. ಇವಾಗಂತೂ ಈ ಮನೆಯಲ್ಲಿ ಅಂಥದ್ದು ಎಲ್ಲ ಇದೆ. ವೇದಾವತಿ ಅವ್ರ ಮಗ ಆಗಿರೋದು ನಿಜವಾಗ್ಲೂ ನನ್ನ ಅದೃಷ್ಟನೇ. ಅಬ್ಬಾ, ಹಾಗಾದ್ರೆ ನಿನ್ ಹತ್ರ ಈಗ ಕೃಷ್ಣ ಮಾಯಗಳು ತುಂಬಾ ಇದೆ ಅಂತ ಆಯ್ತು. ಕಿಟ್ಟು, ಕೃಷ್ಣ, ಕನ್ನಯ್ಯ ಅಂತ ಹೆಸರಿಟ್ಕೊಂಡಿರೋರು ಎಲ್ಲರೂ ನಂತರನೇ ಇರ್ತಾರ? ಅದ್ ಸರಿ, ನನ್ನ ಅತ್ತೆ ಮಾವನ್ನ ನನಗೆ ಯಾವಾಗ ಪರಿಚಯ ಮಾಡಿಸ್ತೀಯಾ? 2 ದಿನ ಆದ್ಮೇಲೆ ಅಲ್ಲಿಗೆ ಹೋಗೋಣ. ಓಹೋ, ಹಾಗಾದ್ರೆ ಅಷ್ಟರಲ್ಲಿ ಇದೆಲ್ಲ ಮದ್ವೆ ಆದ್ಮೇಲೆ ಸರಿನಾ? ನಿಹಾ 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 ಹಾ, ನಮಗ್ ಬೇಗ ಮದ್ವೆ ಆದ್ರೆ ಡಜನ್ ಮಕ್ಕಳನ್ನ ಹೆತ್ತು ಕ್ರಿಕೆಟ್ ಟೀಮ್ನ ರೆಡಿ ಮಾಡೋಣ. ಆಹಾ, ಬಲ್ಲೆ 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 ಬಲ್ಲೆ. ಬಿಡು ಬಾವಾ. ಏನಾಯ್ತು? ನನ್ ಮನ್ಸ್ ಚೆನ್ನಾಗಿಲ್ಲ. ಕೃಷ್ಣ ಅಣ್ಣನ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅಣ್ಣ ನಿಹಾರಿಕನ್ ಬಗ್ಗೆ ಯೋಚನೆ ಮಾಡ್ಬೇಡ ಅಂತ ಹೇಳ್ದೆ ಅಲ್ವಾ? ಯಾರು ಹೇಗ್ ಹೋದ್ರೆ ನನಗೇನು? ನಾನ್ ಮಾತ್ರ ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ಳೋಳಾಗಿದ್ರೆ ಯೋಚನೆನೆ ಮಾಡ್ತಾ ಇರ್ಲಿಲ್ವೇನೋ.